ಓಕೆ. ನದಿಯಲ್ಲಿ ಸ್ನಾನ ಮಾಡಿದ್ದರು. ಕ್ರಮವಾಗಿ ಅವರ ಮೇಲೆಲ್ಲ ದಪ್ಪ ಗುಂಡಿಗಳು ಎದ್ದು ವಿಪರೀತವಾಗಿ ತುರುಕಿ ಪ್ರಾರಂಭವಾಯಿತು. ನೌಕರನಾರದೆ ದಂಡೆಯಲ್ಲಿ ಬಿದ್ದು ಆಡುತ್ತಿದ್ದರು. ಯಾರೋ ದಾರಿ ಹೋಗರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ಇನ್ನೂ ಏನನ್ನು ಹೇಳುತ್ತಿಲ್ಲ ಮಕ್ಕಳೇ. ಅದು ಚಿಂತೆ ಕಾರಣ ಎಂದು ತೋರುತ್ತದೆ. ಅವರಿಗೆ ಏನಾಗಿತ್ತು ಡಾಕ್ಟರ್? ಅವರಿಗೆ ನದಿಯಲ್ಲಿ ಮಾಲಿನ್ಯ ಸೋಂಕು ತಗುಲಿತು. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದವು. ತುರುಕಿ ತಾಳಲಾರದೆ ಮುಚ್ಚಿ ಹೋಗಿದ್ದಾರೆ. ಅವ್ರ ಜೀವಕ್ಕೆ ಏನಪ್ಪಾಗಿಲ್ಲ ತಾನೆ? ಚಿಂತಿಸಬೇಡ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದು ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಅಪ್ಪ, ಕೆಟ್ಟ ನೀರಿದ್ದಲ್ಲ ಹೊರಗೆ ಕೇಳಿದರು. ಸೆಕೆ ತಡೆಯಲು ಆಗಲಿಲ್ಲವೋ ಏನು? ಇದು ಮಳಿನಗೊಂಡ ನದಿ. ಇಂತಹ ಜೀವ ಸಂಕುಲಕ್ಕೆ ಅಪಾಯಕಾರಿ. ಯಾರಿಗಳು ಎಷ್ಟು ಅಸಹ್ಯವಾಗಿದ್ದಾಳೆ. ಕಾಣುಗಳೇ ಮತ್ತೆ ಮಕ್ಕಳೇ. ಛೀ ಛೀ, ಜಲದೇವತೆ ಹೀರುತ್ತಾಳೆ. ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ಏಕೆ? ನೀವು ನನ್ನನ್ನು ನೋಡಿದ್ದರೆ ನಾನು ನಿಮಗೆ ಏನು ಮಾಡಿದ್ದೇನೆ? ನೀವೇಕೆ ಹಲವು ಪ್ರಯೋಜನ ಪಡೆದುಕೊಳ್ಳಲು ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿದ್ದಾರೆ. ಎಲ್ಲ ಸರಿ, ಆದರೆ ಈಗ ನಿನ್ನ ಕಲುಷಿತಗೊಂಡಿರುವೆ. ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ವಿಚಾರವನ್ನು ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರವಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನಿಲ್ಲ, ನಾವೇ. ನೀವು ಅಂದರೆ ನಿಮ್ಮವರು. ನಮ್ಮವರನ್ನು ಶುದ್ಧವಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆ. ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳಿದಿರುತ್ತೀರಿ. ನನ್ನ ಮಾತುಗಳನ್ನು ಕೇಳಿ ಹರಿಯುವ ಕಷ್ಟಪಡಿಸಿದ್ದವರು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ರಹಿತರಾಗಿ ಹರಿಯುತ್ತಿದೆ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು, ಆಹಾರ ತಯಾರಿಕೆಗೆ ಉಪಯೋಗಿಸುತ್ತಿದ್ದರು, ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. ನನ್ನಲ್ಲಿ ಲೆಕ್ಕವಿಡದಷ್ಟು ಚಲಚರ ಜೀವಿಗಳಿದ್ದವು. ಎಲ್ಲವೂ ಸಂತೋಷದಿಂದ ಇದ್ದವು. ಆದರೆ ಈಗ ನಾನು ಪರಿಶುದ್ಧರಾಗಿಲ್ಲ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಆಗಿರುವ ಸಾಧ್ಯ? ನೀವೇ ಯೋಚಿಸಿ ಮಕ್ಕಳೇ. ನೀನು ಹೇಳುತ್ತಿರುವುದಾದ್ರೆ ನೀನು ಹೇಳುತ್ತಿರುವುದು ಏನು? ನೀನು ಹೇಳುತ್ತಿರುವುದು ಏನು? ನಾನು ಹೇಳುವುದಷ್ಟೇ ಮನುಷ್ಯರ ಮೇಲೆ ಮಲಿನ ಮಾಡುವುದನ್ನು ಮುಂದುವರಿಸಿದಾಗ ನಾನು ವಿಷಯವನ್ನು ನಮ್ಮ ಪಟ್ಟಿ ಧರಿಸುವ ಕಾಲ ದೂರ ಇಲ್ಲ. ನಾನು ಯಾರ ಬಳಿ ನೋವನ್ನು ಹೇಳಿಕೊಳ್ಳಲಿ? ದೇವತೆ, ನೀನು ಮತ್ತೆ ಮೊದಲಿನಂತೆ ಆಗಲು ಸಾಧ್ಯವಿಲ್ಲವೇ? ಇದೇ ಮಕ್ಕಳೇ, ನನ್ನ ಮೇಲಾಗಿರುವುದರಿಂದ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನನ್ನನ್ನು ಶುದ್ಧಗೊಳಿಸಿ ಶ್ರಮಿಸಬೇಕು. ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸರಳತೆ ನೋಡಿಕೊಂಡರೆ ಮೊದಲಿನಂತೆಯ ಪರಿಸ್ಥಿತರಾಗಿ ಹರಿಯಬಾಳೆ. ಹಾಗಾದರೆ ಈಗ ಹೇಳು ಮಕ್ಕಳೇ, ನಿನ್ನನ್ನು ನನಗೆ ಮಾಡಬೇಡಿ. ನಾವೆಲ್ಲರೂ ತಡೆಯಲು ಶ್ರಮಿಸುತ್ತೇವೆ. ಇಂದಿನಿಂದಲೂ ಹೊರಟ ಹುಲ್ಲಿನಲ್ಲಿ ಪರಿಶುದ್ಧವಾಗಿರಲು ಪ್ರಯತ್ನಿಸುತ್ತೇವೆ. ಧನ್ಯ ಮಕ್ಕಳೇ, ಧನ್ಯ.